ಬಾಗಲಕೋಟೆ ಜಿಲ್ಲೆಯಾದ್ಯಂತ ಸಂಕ್ರಾಂತಿಯ ಸಂಭ್ರಮ. ಚಿಕ್ಕ ಸಂಗಮ ಸೇರಿದಂತೆ ಕೃಷ್ಣ ಮತ್ತು ಘಟಪ್ರಭಾ ತಟದಲ್ಲಿ ಭಕ್ತರ ಸಂಗಮ. ಹೌದು, ಸಂಕ್ರಮಣದ ಪ್ರಯುಕ್ತ ಬೀಳ್ಗಿ ತಾಲೂಕಿನ ಕೃಷ್ಣೆ ಮತ್ತು ಘಟಪ್ರಭಾ ಅವಳಿ ನದಿಗಳ ಸಹಯೋಗದ ಪವಿತ್ರ ಚಿಕ್ಕ ಸಂಗಮದ ಹತ್ತಿರ ಸಾವಿರಾರು ಭಕ್ತರು ಪುಣ್ಯ ಸ್ನಾನ ಮಾಡಿ ಪವಿತ್ರರಾದರು. ಉತ್ತರಾಯಣ ಕಾಲದಲ್ಲಿ ಸ್ನಾನ ಮಾಡುವುದು ಪುಣ್ಯ ಎಂಬ ಉದ್ದೇಶದಿಂದ ಸೋಮವಾರ ಬೆಳಗ್ಗೆಯಿಂದ ಚಿಕ್ಕ ಸಂಗಮದಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ರಾಜ್ಯದ ನಾನಾ ಜಿಲ್ಲೆಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಘಟಪ್ರಭಾ ಮತ್ತು ಕೃಷ್ಣಾ ನದಿಗಳ ಸಂಗಮದ ಪವಿತ್ರ ಸ್ಥಳದ ನದಿಯಲ್ಲಿ ಮಿಂದು ಪುನೀತರಾದರು. ಬೆಳಗ್ಗೆಯಿಂದಲೇ ಚಿಕ್ಕ ಸಂಗಮನಾಥರ ದೇವಸ್ಥಾನದ ಎದುರು ಜನ ಜಂಗುಳಿ ಕಂಡು ಬಂದಿತು. ಚುಮ್ಮುಗುಡುತ್ತಿದ್ದ ಚಳಿಯನ್ನು ಲೆಕ್ಕಿಸದೆ ನದಿಗಳಲ್ಲಿ ಯುವಕರು ಮತ್ತು ಮಹಿಳೆಯರು ಹಾಗೂ ವಯೋವೃದ್ಧರು ಕೂಡ ಸ್ನಾನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿದ್ರು. ಬೆಳಗ್ಗೆಯಿಂದ ಪ್ರಾರಂಭಗೊಂಡ ಪುಣ್ಯ ಸ್ನಾನ ಸಂಪ್ರದಾಯ ಮಧ್ಯಾಹ್ನದವರೆಗೂ ಮುಂದುವರೆಯಿತು. ಸ್ನಾನದ ನಂತರ ಚಿಕ್ಕ ಸಂಗಮನಾಥ ದೇವಸ್ಥಾನದ ದೇವರ ಮೂರ್ತಿಗೆ ಭೇಟಿ ನೀಡಿದ ಜನರು ದೇವರ ದರ್ಶನ ಪಡೆದರು. ಬೆಳಿಗ್ಗೆಯಿಂದಲೇ ದೇವರ ದರ್ಶನ ಪಡೆಯಲು ಸಾಲು ಸಾಲು ಸರದಿಯಲ್ಲಿ ಭಕ್ತರು ನಿಂತಿದ್ದು ಕಂಡು ಬಂದಿತು. ಸಂಕ್ರಾಂತಿ ಬಂದಿದೆ, ಎಳ್ಳು ಬೆಲ್ಲ ತಗೊಂಡು ಒಳ್ಳೆಯವರಾಗೋಣ ಎಂದು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ್ರು. ಬೀಳ್ಗಿ ತಾಲೂಕಿನ ಘಟಪ್ರಭಾ ಮತ್ತು ಕೃಷ್ಣ ಅವಳಿ ನದಿಗಳ ತಟದಲ್ಲಿ ಎತ್ತ ನೋಡಿದತ್ತ ಅಪಾರ ಜನಸ್ತೋಮವೇ ಕಂಡು ಬರುತ್ತಿತ್ತು. ಚಿಕ್ಕ ಸಂಗಮನಾಥರ ಸಮೀಪ ಸಾವಿರಾರು ಭಕ್ತರಿಂದ ಮಕರ ಸಂಕ್ರಾಂತಿಯ ಪುಣ್ಯ ಸ್ನಾನ ಮೂಲಕ ಅಪಾರ ಜನಸ್ತೋಮ ಬಂದಿದೆ. ಅದರ ಬಗ್ಗೆ ತಾವೇನು? ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನ ಸುಕ್ಷೇತ್ರ ಶ್ರೀ ಚಿಕ್ಕ ಸಂಗಮದ ಸಂಗಮೇಶ್ವರ ದೇವಸ್ಥಾನದ ಈ ಪವಿತ್ರವಾದಂಥ ಕೃಷ್ಣಾ ನದಿಯ ತಟದಲ್ಲಿ ಮಕರ ಸಂಕ್ರಾಂತಿಯ ನಿಮಿತ್ತ ಏನು ಇಂದು ಸಹಸ್ರ ಸಂಖ್ಯೆಯಲ್ಲಿ ಜನ ಇಲ್ಲಿ ಬಂದು ಕೃಷ್ಣಾ ನದಿಯಲ್ಲಿ ತಂದಿರತಕ್ಕಂಥ ನೈವೇದ್ಯಗಳನ್ನು ಸಮರ್ಪಣೆ ಮಾಡಿ ದೇವಸ್ಥಾನಗಳ ಒಂದು ಹಿರಿಮೆಯನ್ನು ಹೆಚ್ಚಿಸಿ ಇಲ್ಲಿ ವಾಯು ವಿಹಾರವನ್ನು ಮಾಡಿ ಹಾಗೆ ಇಲ್ಲಿ ಇನ್ನೂ ಹಸಿರು ಹೆಚ್ಚಿನ ಪ್ರಮಾಣದಲ್ಲಿ ತಾಂಡವಾಡಬೇಕು. ಹಾಗೆ ಇಲ್ಲಿ ಪಕ್ಷಿಧಾಮ ಅನ್ನೋನ್ನ ಪ್ರಾರಂಭಿಸಿ ಉತ್ತಮವಾದಂಥ ಮೂಲ ಸೌಕರ್ಯವನ್ನು ಕಟ್ಟರೆ ಇಲ್ಲಿ ಬಂದಂಥ ಭಕ್ತರಿಗೆ ಇನ್ನೂ ಕೂಡ ಅನುಕೂಲ ಆಗುತ್ತೆ. ಹನುಮಂತ ಬುರ್ಲಿ, ಸತ್ಯಂ ನ್ಯೂಸ್, ಬೀಳ್ಗಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.